ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮಾಡೋದು ಕಾರಣ ಏನಂದರೆ, ಕೆ ಇ ಇತ್ತೀಚೆಗೆ 708 ಹುದ್ದೆಗಳನ್ನು ಕರೆದಿರುತ್ತಾರೆ. ಆ ನೋಡಲಿಕ್ಕೆ 708 ಹುದ್ದೆಗಳಿದ್ದಾವೆ. ಇಲಾಖಾವಾರು ಮತ್ತು ಜಾತಿಗೆ ನೋಡಿದಾಗ ಪ್ರತಿ ಅಭ್ಯರ್ಥಿಗೆ ಬರ್ತಕ್ಕಂಥ ಹುದ್ದೆಗಳು 2, 3, 4 ಮತ್ತು ಕೆಲವೊಂದು ಕ್ಯಾಸ್ಟಿಗೆ ಹುದ್ದೆಗಳೇ ಸಿಗಲ್ಲ. ಅವ್ರು ಜನರಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಅದೊಂದು ಕಡೆ ಆದರೆ ಒಂದೊಂದು ಪೋಸ್ಟಿಗೂ ಈಗ ಫಾರ್ ಎಕ್ಸಾಂಪಲ್ HK ವಿಭಾಗದವರು, ಕಲ್ಯಾಣ ಕರ್ನಾಟಕ ವಿಭಾಗದವರು ಎಲ್ಲ ಪೋಸ್ಟ್ಗಳು ಅಪ್ಲೈ ಮಾಡಬೇಕಂದ್ರೆ ಸುಮಾರು 4,000 to 4,500 ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಅಂದರೆ 5,000. ಅದು 5,000 ಏನಂದರೆ ಅವರ ಒಂದು ತಿಂಗಳಿನ ಖರ್ಚಾಗಿರುತ್ತದೆ. ರೂಮ್ ಬಾಡಿಗೆ ಆಗಿರ್ಬೋದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಎಲ್ಲ ಸೇರಿ ಒಂದು ತಿಂಗಳಿಗೆ ಮಿನಿಮಮ್ 5,000, ಮ್ಯಾಕ್ಸಿಮಮ್ ಕೇಳಿದ್ರೆ ಜಾಸ್ತಿ ಆಗುತ್ತೆ ಬಿಡಿ, 5,000 ಆಗುತ್ತೆ. ಇವ್ರಿಗೆ ಕೆ ಇದವರು ಒಂದು 708 ಹುದ್ದೆಗಳನ್ನು ಹೊರಡಿಸ್ಬಿಟ್ಟು ಎಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡಿ ಬರೀ ಅಂತ ಹೇಳ್ತಾರೆ. ಈಗ ಸುಮಾರು ದಿನಗಳಿಂದ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ಈಗ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಂದ್ರೆ 4,000 to 5,000 ಇಲ್ಲಿಂದ ತರೋದು ಹೇಳಿ. ಹಾಗಾಗಿ ಅವರು ಒಂದು ನಿರ್ದೇಶಕರು ಪ್ರಸನ್ನ ಕುಮಾರ್ ಅವರು ಹೇಳಿರ್ತಾರೆ, ಒಂದು ಪೋಸ್ಟ್ಗೆ ಒಂದು ಇಲಾಖೆಯಲ್ಲಿ ಹಾಕಿ ಮತ್ತು ಬೇರೊಂದು ಇಲಾಖೆ ಅದೇ ಥರ ತತ್ಸಮಾನ ಒಂದು ಹುದ್ದೆಗೆ ಹಾಕಬೇಕಂದ್ರೆ 100 ರೂಪಾಯಿ ಆಗುತ್ತೆ ಅಂತ. ಬಟ್ ಇಲ್ಲಿ ಅದೇ ಥರ ತಾವುಗಳು ಹೇಳ್ದಂಗೆ ನಾವು ಮಾಡಿದ್ರೆ HK ವಿಭಾಗದವರು 4,000 to 5,000, ನಾನ್ HK ವಿಭಾಗದವರು 2,500 to 3,000 ರೂಪಾಯಿ ಕಟ್ಟಬೇಕು. ಇಲ್ಲಿಂದ ತರೋದು. ಹಾಗಾಗಿ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಲೆಟ್ರನ್ನು ಬರೆದಿದ್ದೇವೆ. ನಾವು ಕಾಂತಕುಮಾರ್ ಸರ್ ಜೊತೆ ಮಾತಾಡಿದಾಗ ಅವರು ನಮಗೊಂದು ಲೆಟ್ರ್ ಬರೀ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಒಂದು ಲೆಟ್ರ್ ಬರ್ತಿದ್ವಿ. ಈ ಲೆಟ್ರ್ ಅಂದರೆ ಇದೇ ಒಂದು ವಿಷಯ ಕುರಿತು. ಏನಂದರೆ ನೋಡಿ, ಇಲ್ಲಿ ತಮಗೆಲ್ಲರೂ ಕಾಣಿಸುತ್ತೆ. ಇವರಿಗೆ ಯಾರಿಗಂದರೆ ಪ್ರಸನ್ನ ಕುಮಾರ್ ಕೆ ಇ ನಿರ್ದೇಶಕರು. ವಿಷಯ ಏನಂದರೆ ಪರೀಕ್ಷೆ ಶುಲ್ಕವನ್ನು ಕಡಿಮೆ ಮಾಡುವ ಕುರಿತು. ಇತ್ತೀಚೆಗೆ ಕೆ ಇ ಹೊರಡಿಸಿರುವ ವಿವಿಧ ಇಲಾಖೆಗಳಲ್ಲಿ 708 ಹುದ್ದೆಗಳಿಗೆ ಕರೆಯಲಾಗಿದ್ದು, ನೋಡಲಿಕ್ಕೆ ಹುದ್ದೆಗಳು ತುಂಬ ಕಾಣಿಸುತ್ತವೆ. ಇಲಾಖಾವಾರು ನೋಡಿದಾಗ ಹಾಗೆ ನಾವುಗಳು ಜಾತಿಗೆ ಅನುಗುಣವಾಗಿ ನೋಡಿದಾಗ ಪ್ರತಿಯೊಬ್ಬ ಅಭ್ಯರ್ಥಿಗೆ ಸಿಗುವುದು 1-2 ಹುದ್ದೆಗಳು ಮಾತ್ರ. ಮೇಲಿನ ವಿಷಯ ಪ್ರಸ್ತಾಪಿಸಲು ಕಾರಣವೆಂದರೆ, ಕೆ ಇ ನಿರ್ದೇಶಕರಾದ ತಾವುಗಳು ಪ್ರತಿ ಹುದ್ದೆಗೆ ದುಬಾರಿ ಶುಲ್ಕವನ್ನು ನಿಗದಿಪಡಿಸಿದ್ದು, ಒಂದು ವೇಳೆ ಅಭ್ಯರ್ಥಿಯು ಎಲ್ಲ ಪರೀಕ್ಷೆಗಳನ್ನು ಅಂದರೆ ಎಲ್ಲ ಹುದ್ದೆಗಳನ್ನು ಅರ್ಜಿ ಸಲ್ಲಿಸಿ ಪರೀಕ್ಷೆಯನ್ನು ಬರೆಯಲು ಬಯಸಿದರೆ ಸುಮಾರು 5,000 to 6,000 ರೂಪಾಯಿಗಳನ್ನು ನಾವು ಭರಿಸಬೇಕಾಗುತ್ತೆ, ಹೆಚ್ಚು ಕಡಿಮೆ. ಗ್ರಾಮೀಣ ವರ್ಗದ ಅಭ್ಯರ್ಥಿಗಳು ಇಲ್ಲಿ ಜಾಸ್ತಿ, ಅಂದರೆ ರೂರಲ್ ಸೈಡಿಂದ ಜಾಸ್ತಿ ಎಕ್ಸಾಮ್ ಬರೀತಿರೋದು. ಗ್ರಾಮೀಣ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳನ್ನು ತಯಾರಿ ನಡೆಸುತ್ತಿರುವ ಕಾರಣ ಈ ಶುಲ್ಕ ತುಂಬ ಹೊರೆಯಾಗುತ್ತದೆ. 5,000 ಅಭ್ಯರ್ಥಿಯ ಒಂದು ತಿಂಗಳ ಖರ್ಚಾಗಿರುತ್ತದೆ. ಹಾಗಾಗಿ ತಾವುಗಳು ವಿದ್ಯಾರ್ಥಿಗಳ ಆರ್ಥಿಕ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು UPSC ನಡೆಸುವ ಪರೀಕ್ಷಾ ಶುಲ್ಕದ ಮಾತ್ರೆಯಲ್ಲಿ ತಾವುಗಳು ಎಕ್ಸಾಮನ್ನು ನಡೆಸಿದರೆ, ಒಂದು ಪರೀಕ್ಷೆ ನಡೆಸಿದರೆ ನಾವು ಕೂಡ ಆರಾಮಾಗಿ ಸುಲಭವಾಗಿ ಎಕ್ಸಾಮನ್ನು ಬರೀಬೋದು ಅಂತ ತಾವುಗಳು ಈ ಒಂದು ಪತ್ರದಲ್ಲಿ ನಾವು ಬರೀತಕ್ಕಂಥ ವಿಷಯಗಳನ್ನು ತಾವು ಅರ್ಥ ಮಾಡಿಕೊಂಡು ನಮಗೆ ಸಹಕರಿಸಿರಂತ ಹೇಳಿಕೊಂಡು ಈ ಒಂದು ಪತ್ರವನ್ನು ಬರೆದಿದ್ದೇವೆ. ಇದು ಅಂದರೆ ಪರ್ಟಿಕ್ಯುಲರಾಗಿ ಇದು ಒಂದು ಬರೀತಕ್ಕಂತಂದರೆ ನಾವು ಕಲ್ಯಾಣ ಕರ್ನಾಟಕ ವಿಭಾಗದ ಸ್ಪರ್ಧಾರ್ಥಿಗಳು. ಯಾಕಂದರೆ ನಾವು ಒಂದು ಎಕ್ಸಾಮ್ ಬರೀಬೇಕು ಅಂದರೆ 4,000 to 5,000 ಎಲ್ಲಿಂದ ತರೋಣ? ಈ ಧಾರವಾಡ, ಬೆಂಗಳೂರು, ಬಿಜಾಪುರ ಅಂತ ಸಿಟಿಯಲ್ಲಿ ನಾವು ಕೂತ್ಕೊಂಡು ಓದಬೇಕಂದ್ರೆ ಒಂದು 5,000 ಒಂದು ತಿಂಗಳಿಗೆ ಖರ್ಚಾಗಿರ್ತದೆ. ಹಾಗಾಗಿ ಇದನ್ನು ದಯವಿಟ್ಟು ತಾವು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಎಕ್ಸಾಮ್ಗೆ ನಾವು 100 ರೂಪಾಯಿ ಮಾಡಬೇಕಾಗಿತ್ತು ಮೇಲೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೂಲಕ ಎಲ್ಲ ಸ್ಪರ್ಧಾರ್ಥಿಗಳು ಈ ಒಂದು ವಿಷಯವನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಅತಿ ಹೆಚ್ಚು ಬಾರಿ ಇದನ್ನು ಶೇರ್ ಮಾಡಿ ಈ ಒಂದು ವಿಷಯಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ. ಆ ಥರ ಮಾಡಿದ್ದೇ ಅದರಲ್ಲಿ ಅವರು ಒಂದು ವೇಳೆ ಪರೀಕ್ಷೆ ಶುಲ್ಕವನ್ನು ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದು. ಈ ಒಂದು ಪತ್ರವನ್ನು ನಾಳೆ ಅಥವಾ ನಾಡಿದ್ದು ಹೋಗಿ ಕಾಂತಕುಮಾರ್ ಸರ್ ಅವರು ಹೋಗಿ ಒಂದು ಆಫೀಸ್ಗೆ ಭೇಟಿ ಮಾಡಿ ಇದನ್ನು ಹೋಗಿ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಕೆಲಸ ನಾವು ಜಾಸ್ತಿ ಈ ವಿಷಯವನ್ನು ಜಾಸ್ತಿ ನಾವು ಆದಷ್ಟು ವಿಷಯವನ್ನು ಸ್ಪ್ರೆಡ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ಸ್ವಲ್ಪ ಧ್ವನಿ ಎತ್ತಿದರೆ ಆವಾಗ ಏನಾದರೂ ಒಂದು ಪರೀಕ್ಷಾ ಶುಲ್ಕವನ್ನು ಕಡಿಮೆ ಮಾಡುವ ಕೆಲಸ ಆಗುತ್ತದೆ ಅಂತ ಅನ್ನೋ ಒಂದು ಭರವಸೆಯಿಂದ ಈ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿತ್ತು ಮೇಲೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.